ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆರಿಕೋಸ್ ವೇನ್ಸ್ ಅಂದ್ರೆ ಉಬ್ಬಿದ ರಕ್ತನಾಳಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ನಿಸರ್ಗ ಅವ್ರ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಮೊದಲಿಗೆ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಉಬ್ಬಿದ ರಕ್ತನಾಳಗಳು ಅಂದ್ರೆ ಏನು, ಯಾವ ಕಾರಣಕ್ಕೆ ಒಂದು ಸಮಸ್ಯೆ ಬರುತ್ತೆ ಅಂತ ತಿಳಿಸಿ. ಸೊ ವೆರಿಕೋಸ್ ವೇನ್ ಸಮಸ್ಯೆ ಏನಿರುತ್ತೆ, ಮುಂಚೆ ರೈತರ ಕಾಯಿಲೆ ಅಂತ ಹೇಳ್ತಿದ್ವಿ. ಬಿಕಾಸ್ ಈಗ ರೈತರು ನಾವು ನೋಡೋದಾದ್ರೆ ಇಡೀ ದಿನ ನಿಂತ್ಕೊಂಡು ಕೆಲಸ ಮಾಡೋರಾಗಿರ್ಬೋದು, ಅಥವಾ ಈಗ ರೈತರ ಕಾಲಲ್ಲಿ ಆ ರಕ್ತನಾಳ ಪ್ರಾಮಿನೆನ್ಸ್ ಕಾಣಿಸುವಂಥದ್ದು ಅಥವಾ ಅಲ್ಲಲ್ಲಿ ಗಂಟುಗಳಾಗ್ತಿರುವಂಥದ್ದು. ಸೊ ಈ ರೀತಿ ಮುಂಚೆ ತುಂಬಾ ವರ್ಷದಿಂದ ವೆರಿಕೋಸ್ ವೇನ್ ಸಮಸ್ಯೆ ಇತ್ತು. ಬಟ್ ಸೊ ಎಷ್ಟೋ ಜನ ಅದ್ರ ಬಗ್ಗೆ ಅರಿವಿರಲಿಲ್ಲ. ಸೊ ಎಷ್ಟೋ ಜನ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೊತಾ ಇರಲಿಲ್ಲ. ಸೊ ಹಾಗೆ ಪ್ರಾಬಬ್ಲಿ ಅವ್ರ ದೈಹಿಕ ಪ್ರಕೃತಿ ಹಾಗೆ ಇದೆ ಅಂದ್ಬಿಟ್ಟು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ವೆರಿಕೋಸ್ ವೇನ್ ಸಮಸ್ಯೆ ಏನಾಗ್ತಿದೆ ಅಥವಾ ಉಬ್ಬಿದ ರಕ್ತನಾಳಗಳು ಏನಿದೆ, ಸೊ ಸಾಕಷ್ಟು ಜನರಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಏಜ್ ಗ್ರೂಪಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಮುಂಚೆ 50 ವರ್ಷ 60 ವರ್ಷ ಮೇಲ್ಪಟ್ಟವರಲ್ಲಿ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ 20 ಇಯರ್ಸ್ ಅವರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ಈ ಉಬ್ಬಿದ ರಕ್ತನಾಳಗಳು ಏನಿರುತ್ತೆ, ಸೊ ಇದನ್ನ ನಾವು ಬ್ಲಡ್ ವೆಸಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಕಾಲಲ್ಲಿ ರಕ್ತನಾಳಗಳು ಅಂತ ಇರುವಂಥದ್ದು. ಸೊ ಇದು ರಕ್ತ ಚಲನೆಗೆ ಹೆಲ್ಪ್ ಮಾಡುವಂಥದ್ದು. ಸೊ ಅದೇ ರೀತಿ ಆರ್ಟರೀಸ್ ಅಂತ ಇರುತ್ತೆ, ವೇನ್ಸ್ ಅಂತ ಇರುತ್ತೆ, ಕ್ಯಾಪಿಲರೀಸ್ ಅಂತ ಇರುತ್ತೆ. ಸೊ ಮೇನ್ ಆಗಿ ವೇನ್ಸ್ ಕೆಲಸ ಏನಂದ್ರೆ ಅಶುದ್ಧಿ ರಕ್ತನ ಹೃದಯಕ್ಕೆ ತಗೊಂಡು ಹೋಗುವಂಥದ್ದು. ಸೊ ವೇನ್ಸ್ ಅಲ್ಲಿ ಕವಾಟಗಳು ಏನಿರುತ್ತೆ ಅಲ್ಲಿ ತನ್ನ ಎಲಾಸ್ಟಿಸಿಟಿನ ಕಳ್ಕೊಳ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಲ್ಲಿ ಕಂಜನೈಟಲ್ ಡಿಸಾರ್ಡರ್ಸ್ ಆಗಿದ್ರೆ, ಕೆಲವೊಬ್ಬರಲ್ಲಿ ಆಕ್ಯುಪೇಷನಲ್ ಹಜಾರ್ಡ್ಸ್ ಆಗಿರುತ್ತೆ. ಸೊ ಕೆಲವೊಬ್ಬರಲ್ಲಿ ಕಂಜನೈಟಲ್ ವ್ಯಾಲ್ವ್ಯುಲರ್ ವೀಕ್ನೆಸ್ ಆಗಿರುವಂಥದ್ದು. ಸೊ ಈ ರೀತಿ ಇದ್ದಾಗ ಕಾಲಲ್ಲಿ ಸ್ಟಾಗ್ನೇಷನ್ ಆಫ್ ಬ್ಲಡ್ ಅಂದ್ರೆ ಕೆಟ್ಟ ರಕ್ತ ಏನು ಹೃದಯಕ್ಕೆ ಹೋಗಬೇಕು ಕಾಲಲ್ಲೇ ಉಳ್ಕೊಂಡು ಅಲ್ಲಿ ರಕ್ತನಾಳ ಗಂಟಾಗ್ತಾ ಹೋಗುವಂಥದ್ದು, ಉಪ್ತಾ ಹೋಗುವಂಥದ್ದು, ಅಥವಾ ಅಲ್ಲಲ್ಲಿ ಸ್ವಲ್ಪ ಡಿಸ್ಕಲರೇಷನ್ ಆಗುವಂಥದ್ದು. ಸೊ ಕಾಲು ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಒನ್ಸ್ ಕಾಲು ನೋವು ಬಂತು ಅಂದ ತಕ್ಷಣ ಎಷ್ಟೋ ಜನ ಕ್ಯಾಲ್ಸಿಯಂ ಮಾತ್ರೆಗಳನ್ನ ತಗೊಳ್ತಾ ಹೋಗ್ತಾರೆ, ನೋವಿನ ಮಾತ್ರೆಗಳನ್ನ ತಗೊಳ್ತಾ ಹೋಗ್ತಾರೆ. ಸೊ ಪ್ರಾಬಬ್ಲಿ ಮೂಳೆಗಳ ನೋವು ಬಂದಿದೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದೆ ಅಂತ ಸಾಕಷ್ಟು ಜನರು ಬರೀ ಮಾತ್ರೆಗಳು ತಗೊಳ್ತಾ ಹೋಗ್ತಾರೆ. ಬಟ್ ವೆರಿಕೋಸ್ ವೇನ್ಸ್ ಅಲ್ಲೂ ಕೂಡ ನಾವು ನೋವುಗಳನ್ನ ನೋಡ್ತಾ ಇರ್ತೀವಿ. ಸೊ ಕಾಲಲ್ಲಿ ಕೂಡ ಮಸ್ಕ್ಯುಲರ್ ಪೇನ್ಸ್ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಮೇನ್ ಆಗಿ ಈ ನೋವಿನಲ್ಲೂ ಕೂಡ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಯೂಶಲಿ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ನೋಡುವಂಥದ್ದು ಮಸ್ಕ್ಯುಲರ್ ಪೇನ್ಸ್ ಅಥವಾ ಮಸಲ್ ಕ್ರಾಂಪ್ಸ್. ಸೊ ಏನಕ್ಕೆ ಈ ರೀತಿ ಮಸಲ್ ಕ್ರಾಂಪ್ಸ್ ಆಗ್ತಾ ಹೋಗುತ್ತೆ, ಬಿಕಾಸ್ ಅಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗ್ತಿರಲ್ಲ. ಸೊ ಎಲ್ಲ ಸ್ಟಾಗ್ನೇಷನ್ ಆಫ್ ಬ್ಲಡ್ ಆಗಿರ್ಬೋದು ಅಥವಾ ರೆಟ್ರೋಗ್ರೇಡ್ ಫ್ಲೋ ಅಂತ ಹೇಳ್ತೀವಿ. ಸೊ ಅಶುದ್ಧಿ ರಕ್ತ ಏನಿರುತ್ತೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗಿ ಬ್ಯಾಕ್ ಫ್ಲೋ ಆಗಿ ಕಾಲಲ್ಲಿ ಉಳ್ಕೊಳ್ಳುವಂಥದ್ದು. ಸೊ ಅವಾಗ ರಕ್ತನಾಳದಲ್ಲಿ ಗಂಟಾಗುವಂಥದ್ದು, ಉಬ್ಬುವಿಕೆ ಆಗುವಂಥದ್ದು. ಸೊ ಇದನ್ನ ನಾವು ವೆರಿಕೋಸ್ ವೇನ್ಸ್ ಅಥವಾ ವೆರಿಕೋಸಿಟೀಸ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಈ ಒಂದು ಸಮಸ್ಯೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಮಹಿಳೆಯರಲ್ಲಿ ಜಾಸ್ತಿನಾ ಅಥವಾ ಒಂದು ಪುರುಷರಲ್ಲಿ ಜಾಸ್ತಿ ಬರ್ಬೋದಾ ಈ ಒಂದು ಸಮಸ್ಯೆ? ಸೊ ಮುಂಚೆ ಒನ್ಸ್ ಅಗೇನ್ ಏನಾಗ್ತಿತ್ತು, ಪುರುಷರಲ್ಲಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇತ್ತು ಅಥವಾ ಆಕ್ಯುಪೇಷನಲ್ ಹಜಾರ್ಡ್ಸ್ ನ ಕನ್ಸಿಡರ್ ಮಾಡೋದಾದ್ರೆ ಪುರುಷರಲ್ಲಿ ನಾವು ಜಾಸ್ತಿ ನೋಡ್ತಿದ್ವಿ. ಬಟ್ ಇವಾಗಿರೋ ಲೈಫ್ ಸ್ಟೈಲ್ ಅಲ್ಲಿ ಆಲ್ಮೋಸ್ಟ್ ಬೋತ್ ದ ಜೆಂಡರ್ಸ್ ಈಕ್ವಲ್ ಆಗಿ ಎಫೆಕ್ಟ್ ಆಗ್ತಿದೆ. ಸೊ ಏಜ್ ವೈಸ್ ಅಲ್ಲೂ ನಾನು ಆಗ್ಲೇ ಹೇಳ್ದಂಗೆ ಸೊ ಆಲ್ಮೋಸ್ಟ್ 20 ಇಯರ್ಸ್ ಅರ್ಲಿ 20s ಅಲ್ಲೂ ಕೂಡ ವೆರಿಕೋಸ್ ವೇನ್ ಸಮಸ್ಯೆಗೆ ತುಂಬಾ ಜನ ತುತ್ತಾಗ್ತಿದ್ದಾರೆ. ಸೊ ಎಷ್ಟೋ ಜನರಲ್ಲಿ ಏನಾಗ್ತಿದೆ, ಆಪರೇಷನ್ಸ್ ಅರ್ಲಿ ಏಜ್ ಅಲ್ಲೇ ಕೊಂತಿದ್ದಾರೆ. ಸೊ ಆದ್ರೂ ಕೂಡ ಕಾಲಲ್ಲಿ ಡಿಸ್ಕಲರೇಷನ್ ಆಗುವಂಥದ್ದು, ಅಥವಾ ಈಗ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಗಂಟುಗಳು ಏನಿರುತ್ತೆ ತುಂಬಾ ಜಾಸ್ತಿ ಆಗಿರುತ್ತೆ, ತೊಡೆ ಹತ್ರ ಆಗಿರ್ಬೋದು ಅಥವಾ ಮಂಡಿ ಹಿಂದೆ ಆಗಿರ್ಬೋದು. ಸೊ ಅಲ್ಲಿ ಗಂಟುಗಳಾಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಕಾಸಸ್ ಅಂತ ಕನ್ಸಿಡರ್ ಮಾಡಿದಾಗ, ಬಿಕಾಸ್ ಸಾಕಷ್ಟು ಜನರಿಗೂ ಗೊತ್ತಿರಲ್ಲ ಅವ್ರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ. ಸೊ ಒಂದು ಕಂಜನೈಟಲ್ ಡಿಸಾರ್ಡರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈಗ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದ್ರು ವೆರಿಕೋಸ್ ವೇನ್ಸ್ ಇತ್ತು ಅಥವಾ ಅವ್ರ ದೈಹಿಕ ಪ್ರಕೃತಿ ಪ್ರಕಾರ ನೋಡೋದಾದ್ರೆ ಅವರಲ್ಲಿ ವ್ಯಾಲ್ವ್ಸ್ ವೀಕ್ನೆಸ್ ತುಂಬಾ ಕಾಮನ್ ಆಗಿತ್ತು ಅಂದಾಗ ಸೊ ಅವರಲ್ಲಿ ವೆರಿಕೋಸ್ ವೇನ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ಇವಾಗ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದಾಗ ಎಲ್ರಿಗೂ ವೆರಿಕೋಸ್ ವೇನ್ ಬರಲೇಬೇಕು ಅಂತ ಇಲ್ಲ. ಸೊ ಆಲ್ಮೋಸ್ಟ್ ಒಂದು 40 to 50% ಆಫ್ ಟೆಂಡೆನ್ಸೀಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಸೆಕೆಂಡ್ ಆಗಿ ನಾವು ನೋಡೋದು ಆಕ್ಯುಪೇಷನಲ್ ಹಜಾರ್ಡ್ಸ್. ಈಗ ಟೀಚರ್ಸ್ ಆಗಿರ್ಬೋದು, ಬೇಕರಿನಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋ ಸೆಕ್ಯೂರಿಟಿ ಗಾರ್ಡ್ಸ್, ಟ್ರಾಫಿಕ್ ಪೊಲೀಸ್. ಸೊ ಇವರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ತುಂಬಾ ಕಾಮನ್ ಆಗಿರುತ್ತೆ. ಬಿಕಾಸ್ ಅವ್ರ ವರ್ಕ್ ಅವರ್ಸ್ ನಾವು ನೋಡಿದಾಗ ಮಿನಿಮಮ್ 8 hours ನಿಂತ್ಕೊಂಡು
ಕೂತ್ಕೊಂಡಿರ್ತಾರೆ. ಸೊ ಅಥವಾ ತುಂಬಾ ಜನ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋರು ಕೂಡ ಆಗಿರ್ಬೋದು, ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು. ಸೊ ಇವರಲ್ಲೂ ಕೂಡ ವೆರಿಕೋಸ್ ವೇನ್ ಸಮಸ್ಯೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಅಂಡ್ ಇದ್ರ ಜೊತೆಗೆ ನಾವು ಕನ್ಸಿಡರ್ ಮಾಡೋದಾದ್ರೆ ಹಾರ್ಮೋನ್ಸ್, ಬಿಕಾಸ್ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಸೊ ಐದರ್ ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, PCOD ಆಗಿರ್ಬೋದು. ಸೊ ಇವರಲ್ಲೂ ಕೂಡ ವೆರಿಕೋಸ್ ವೇನ್ ಸಮಸ್ಯೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಬಿಕಾಸ್ ಯಾರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಅಥವಾ ಈಗ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಸೊ ಇವರಲ್ಲೂ ಕೂಡ ಡಿಫಿಷಿಯನ್ಸೀಸ್ ಜಾಸ್ತಿ ಇರುತ್ತೆ. ಸೊ ಫುಡ್ ಹ್ಯಾಬಿಟ್ಸ್ ಕರೆಕ್ಟ್ ಆಗಿರಲ್ಲ, ಬಾಡಿ ವೇಟ್ ಕರೆಕ್ಟ್ ಆಗಿರಲ್ಲ. ಸೊ ಐದರ್ ಅಂಡರ್ ವೇಟ್ ಇರ್ತಾರೆ, ಅಥವಾ ಓವರ್ ವೇಟ್ ಇರ್ತಾರೆ, ಅಥವಾ ಒಬೀಸ್ ಇರ್ತಾರೆ. ಸೊ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅಂಡ್ ಇನ್ ಸೆಟ್ ಆಫ್ ಕ್ಯಾಟಗರಿ ಪೇಷಂಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ಹ್ಯಾಬಿಟ್ಸ್ ಅಂತಾನು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಈಗ ಬ್ಲಡ್ ವೆಸಲ್ ಡಿಸಾರ್ಡರ್ ಬರಬೇಕು ಅಂದಾಗ ಚೈನ್ ಸ್ಮೋಕರ್ಸ್ ಆಗಿರ್ಬೋದು, ಅಥವಾ ಆಲ್ಕೋಹಾಲಿಕ್ಸ್ ಆಗಿರ್ಬೋದು. ಸೊ ಯಾರು ಚೈನ್ ಸ್ಮೋಕರ್ಸ್ ಆಗಿರ್ತಾರೆ ಮತ್ತೆ ಆಲ್ಕೋಹಾಲಿಕ್ಸ್ ಆಗಿರ್ತಾರೆ, ಸೊ ಅವರಲ್ಲಿ ನಾವು ಫಸ್ಟ್ ನೋಡೋದು ಇಂಪೇರ್ಡ್ ಮೆಟಬಾಲಿಸಮ್. ಸೊ ಅವ್ರೇನ್ ಊಟ ಮಾಡ್ತಾರೆ ಆ ನ್ಯೂಟ್ರಿಷನ್ ಅವ್ರ ದೇಹ ಅಬ್ಸಾರ್ಬ್ ಮಾಡ್ಕೊಂತಿಲ್ಲ. ಸೊ ಇಟ್ಸ್ ಅ ಸ್ಲೋ ಕಿಲ್ಲಿಂಗ್ ಡಿಸೀಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅಥವಾ ಈಗ ಚೈನ್ ಸ್ಮೋಕರ್ಸ್ ಅಲ್ಲೂ ಕೂಡ ನಾವು ಆರ್ಟರೀಸ್ ನ್ಯಾರೋ ಆಗ್ತಾ ಹೋಗೋದು, ಸ್ಟಿನೋಸಿಸ್ ಆಗ್ತಾ ಹೋಗೋದು, ಅಥವಾ ಚೈನ್ ಸ್ಮೋಕರ್ಸ್ ಅಲ್ಲಿ ವೀನಸ್ ಅಲ್ಸರೇಷನ್ ಆಗುವಂಥದ್ದು, ಚೈನ್ ಸ್ಮೋಕರ್ಸ್ ಅಲ್ಲಿ DVTs ಆಗುವಂಥದ್ದು. ಸೊ ಮೇನ್ ಆಗಿ ಈ ವೇನ್ಸ್ ಕೂಡ ಜೀವಕೋಶಗಳಿಂದನೇ ಫಾರ್ಮ್ ಆಗಿರುತ್ತೆ. ಸೊ ಆ ಲೇಯರ್ಸ್ ನಾವು ಕನ್ಸಿಡರ್ ಮಾಡಿದಾಗ ಆ ಲೇಯರ್ಸ್ ವೀಕ್ ಆಗ್ತಾ ಹೋಗುತ್ತೆ, ಮಸಲ್ ಟೋನಿಸಿಟಿ ಕಳ್ಕೊಳ್ತಾ ಹೋಗುತ್ತೆ. ಸೊ ವಿತ್ ಸೆಡೆಂಟರಿ ಲೈಫ್ ಸ್ಟೈಲ್ ಇತ್ತು ಅಂದಾಗ ಸೊ ದೇಹದ ಎಲ್ಲಾ ಫಂಕ್ಷನ್ಸ್ ಕೂಡ ಅಷ್ಟೇ ಸ್ಲೋ ಆಗಿ ಹೋಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಅಂಡ್ ಒಬೇಸಿಟಿ, ಸೊ ಯಾರು ತುಂಬಾ ದಪ್ಪ ಇರ್ತಾರೆ ಅಂಡ್ ಯಾರಲ್ಲಿ ಡಿಫಿಷಿಯನ್ಸೀಸ್ ಜಾಸ್ತಿ ಇರುತ್ತೆ. ಸೊ ಈಗ ಕಾಮನ್ ಆಗಿ ನಾವು ಡಿಫಿಷಿಯನ್ಸಿ ನೋಡೋದಾದ್ರೆ ವೈಟಮಿನ್ B12 ಆಗಿರ್ಬೋದು, ಅಥವಾ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರ್ಬೋದು, ಅಥವಾ ವೈಟಮಿನ್ D ಡಿಫಿಷಿಯನ್ಸಿ ಆಗಿರ್ಬೋದು. ಸೊ ಈ ರೀತಿ ಡಿಫಿಷಿಯನ್ಸಿಗಳಿದ್ದಾಗಲೂ ಕೂಡ ಅವರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ ಡಾಕ್ಟರ್, ಈಗಷ್ಟೇ ನೀವು ಹೇಳಿದ್ರಿ ಒಂದು ನರಗಳಲ್ಲಿ ಗಂಟುಗಳಾಗುವಂತ ಸಾಧ್ಯತೆ ಇರುತ್ತೆ ಅಂತ. ಅದು ಹೇಗೆ ನಮಗೆ ನೋವಾಗಿ ಕಾಣಿಸ್ಕೊಳ್ಳುತ್ತಾ ಅಥವಾ ಉರಿ ಬರುತ್ತಾ, ಯಾವ ರೀತಿ ಅದೊಂದು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ? ಹೌದು. ಸೊ ಈಗ ಯೂಶಲಿ ವೆರಿಕೋಸ್ ವೇನ್ ಸಮಸ್ಯೆ ಸ್ಲೋ ಕಿಲ್ಲಿಂಗ್ ಡಿಸೀಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಪ್ರೋಗ್ರೆಷನ್ ಕೂಡ ಅಷ್ಟೇ ಸ್ಲೋ ಆಗಿರುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ರೀತಿಯ ಲಕ್ಷಣಗಳಿರಲ್ಲ. ಈಗ ತುಂಬಾ ಫೇರ್ ಕಾಂಪ್ಲೆಕ್ಷನ್ ಇದ್ದವರಲ್ಲಿ ಸೊ ವೇನ್ಸ್ ಪ್ರಾಮಿನೆನ್ಸ್ ನಾವು ನೋಡ್ತೀವಿ, ಸ್ಪೈಡರ್ ವೇನ್ಸ್ ಆಗಿರ್ಬೋದು. ಅಥವಾ ನಾರ್ಮಲ್ ಆಗಿ ತುಂಬಾ ಸಣ್ಣ ಇದ್ದವರಲ್ಲಿ ಸ್ಕಿನ್ನಿ ಪೀಪಲ್ ಅಲ್ಲಿ ಸೂಪರ್ಫಿಷಿಯಲ್ ವೇನ್ಸ್ ವಿಸಿಬಲ್ ಇರುತ್ತೆ, ಬಟ್ ಅದನ್ನ ನಾವು ವೆರಿಕೋಸಿಟೀಸ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಯೂಶಲಿ ಫಸ್ಟ್ ಗ್ರೇಡ್ ಅಲ್ಲಿ ನಾವು ಕನ್ಸಿಡರ್ ಮಾಡೋದಾದ್ರೆ ಸಿಂಪ್ಟಮ್ಯಾಟಿಕ್. ಸೊ ಅಲ್ಲಲ್ಲಿ ಸ್ವಲ್ಪ ಹಸಿರು ಬಣ್ಣಗಳು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ರೆಡ್ ವೇನ್ಸ್ ತರ ಕಾಣಿಸ್ಕೊಳ್ಳುವಂಥದ್ದು, ತುಂಬಾ ತಿನ್ ಇರುತ್ತೆ. ಸೊ ಆಲ್ಮೋಸ್ಟ್ 90% ಆಫ್ ಕೇಸಸ್ ಅಲ್ಲಿ ಲಕ್ಷಣಗಳಿರಲ್ಲ, ನೋವಾಗಿರ್ಬೋದು, ಕ್ರಾಂಪ್ಸ್ ಆಗಿರ್ಬೋದು, ಈ ರೀತಿ ಏನು ಸಮಸ್ಯೆ ಇರಲ್ಲ. ಬಟ್ ಗ್ರಾಜುಯಲ್ ಆಗಿ ಈ ವೇನ್ಸ್ ಪ್ರೋಗ್ರೆಸ್ ಆಗ್ತಾ ಹೋದಾಗ, ವೆರಿಕೋಸಿಟಿಸ್ ಪ್ರೋಗ್ರೆಸ್ ಆಗ್ತಾ ಹೋದಾಗ, ಜೊತೆಗೆ ಅವ್ರ ಆಕ್ಯುಪೇಷನ್ಸ್ ಹಾಗೆ ಇದ್ದಾಗ, ಸೊ ಈಗ ಅವ್ರ ಆಕ್ಯುಪೇಷನ್ ಅಲ್ಲಿ ಏನು ಚೇಂಜ್ ಆಗಿರಲ್ಲ, ಸೆಡೆಂಟರಿ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿರಲ್ಲ, ಫುಡ್ ಹ್ಯಾಬಿಟ್ಸ್ ಏನು ಚೇಂಜ್ ಆಗಿರಲ್ಲ, ಅಲೈಡ್ ಪ್ರಾಬ್ಲಮ್ಸ್ ಹಾಗೆ ಇರುತ್ತೆ. ಸೊ ಅವಾಗ ವೆರಿಕೋಸ್ ವೇನ್ ಸಮಸ್ಯೆ ಸ್ಲೋ ಆಗಿ ಪ್ರೋಗ್ರೆಸ್ ಆಗುತ್ತೆ. ಸೊ ಅವಾಗ ಅಲ್ಲಲ್ಲಿ ಸ್ವಲ್ಪ ಗಂಟುಗಳ ಫಾರ್ಮೇಷನ್ ಆಗ್ತಾ ಹೋಗೋದು. ಸೊ ಮಂಡಿ ಹಿಂದೆ ಪಾಪ್ಲಿಟಿಯಲ್ ರೀಜನ್ ಅಂತೀವಿ, ಸೊ ಅಲ್ಲಿ ಗಂಟುಗಳ ಫಾರ್ಮೇಷನ್ ಆಗುತ್ತೆ. ಅಥವಾ ಆಂಕಲ್ ಜಾಯಿಂಟ್ ಹತ್ರ ಸ್ವಲ್ಪ ಗಂಟು ಫಾರ್ಮೇಷನ್ ಆಗುವಂಥದ್ದು, ಅಥವಾ ತೊಡೆ ಸಂಧಿ ಹತ್ರ ಸ್ವಲ್ಪ ಗಂಟು ಫಾರ್ಮೇಷನ್ ಆಗುವಂಥದ್ದು. ಸೊ ಇದು ಗ್ರಾಜುಯಲಿ ದಪ್ಪ ಆಗ್ತಾ ಹೋಗುತ್ತೆ. ಸೊ ಈ ಫೇಸ್ ಅಲ್ಲೂ ಕೂಡ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರಲ್ಲ. ಸೊ ಪ್ರಾಬಬ್ಲಿ ಅವ್ರ ದೈಹಿಕ ಪ್ರಕೃತಿ ಹಾಗೆ ಇರುತ್ತೆ ಎಂಬುದು ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಇನ್ ಸೆಟ್ ಆಫ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ತುಂಬಾ ಹೊತ್ತು ನಿಂತ್ಕೊಂಡಾಗ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ, ನಂಗೆ ತುಂಬಾ ಹೊತ್ತು ನಿಂತ್ಕೊಳ್ಳಕ್ ಆಗಲ್ಲ, ಅಟ್ಲೀಸ್ಟ್ ಒಂದು ಇಮಿಡಿಯೇಟ್ ಆಗಿ ಒಂದು 5-10 minutes ಕುತ್ಕೊಬೇಕಾಗತ್ತೆ. ಸೊ ಕಾಲಲ್ಲಿ ಸ್ವಾಧೀನ ಇಲ್ಲ ಅಂತ ಅನ್ಸುವಂಥದ್ದು, ಭಾರ ಆಗುವಂಥದ್ದು, ಅಥವಾ ಕ್ರಾಂಪ್ಸ್ ಆಗುವಂಥದ್ದು. ಸೊ ಆ ಗಂಟ ಹತ್ರ ಸ್ವಲ್ಪ ಮುಟ್ಟಿದ್ರೆ ಕೆಲವೊಬ್ಬರಲ್ಲಿ ನೋವು ಆಗುವಂಥದ್ದು. ಸೊ ಈಗ ನೈಟ್ ಮಲ್ಕೊಂಡಿದ್ದಾಗ ಕಾಲ್ ಸ್ಟ್ರೆಚ್ ಮಾಡಿದಾಗ ಇಮಿಡಿಯೇಟ್ ಆಗಿ ಕಾಲ್ ಎಳ್ದಂಗೆ ಅನ್ಸುತ್ತೆ, ನರಗಳು ಎಳ್ದಂಗೆ ಅನ್ಸುತ್ತೆ, ಅಥವಾ ಮಸಲ್ ಕ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಎಷ್ಟೋ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತಾನು ಅನ್ಕೊಂಡಿರ್ತಾರೆ. ಬಟ್ ಈ ರೀತಿ ನಾವು ಮಸ್ಕ್ಯುಲರ್ ಕ್ರಾಂಪ್ಸ್ ಅನ್ನೋದನ್ನ ನಾವು ನೋಡ್ತೀವಿ. ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ನೋಡೋದು ಮಸ್ಕ್ಯುಲರ್ ಪೇನ್ಸ್. ಸೊ ಈಗ ಯೂಶಲಿ ನಾವು ಪೇನ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ, ಸೊ ಒಂದು ಡಿಫಿಷಿಯನ್ಸಿ ಇದ್ದಾಗ ನಾವು ಬೋನಿ ಪೇನ್ಸ್ ನಾವು ನೋಡ್ತೀವಿ. ಸೊ ಜಾಯಿಂಟ್ ಪ್ರಾಮಿನೆನ್ಸ್ ಅಲ್ಲಿ ಅಥವಾ ಬೋನ್ ಪ್ರಾಮಿನೆನ್ಸ್ ಅಲ್ಲಿ ಅವ್ರಿಗೆ ಲೋಕಲೈಸ್ಡ್ ಪೇನ್ ಇರುತ್ತೆ. ಸೊ ಆ ಭಾಗದಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಡಲ್ ಏಕಿಂಗ್ ಪೇನ್ ಇರುತ್ತೆ. ಈಗ ನ್ಯೂರಲಾಜಿಕಲ್ ಪೇನ್ ಅಥವಾ ನ್ಯೂರೋಪತಿ ಸಿಂಪ್ಟಮ್ಸ್ ಆಗಿದ್ರೆ, ಸೊ ಕಾಲಲ್ಲಿ ಜೋಮ್ ಹಿಡಿಯುವಂಥದ್ದು, ಅಥವಾ ಉರಿ ಆಗುವಂಥದ್ದು, ಚುಚ್ಚಿದಂಗೆ ಆಗುವಂಥದ್ದು, ಅಥವಾ ಏನು ರ್ಯಾಷಸ್ ಇರಲ್ಲ ಬಟ್ ಇಚ್ಚಿಂಗ್ ಆಗುವಂಥದ್ದು, ಅಥವಾ ಏನಾದ್ರು ಹುಳ ಓಡಾಡ್ದಂಗೆ ಅನ್ಸೋದು. ಸೊ ಇದೆಲ್ಲ ನ್ಯೂರಲಾಜಿಕಲ್ ವೀಕ್ನೆಸ್ ಅಥವಾ ನ್ಯೂರೋಪತಿ ಪೇನ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ನಾವು ಡಯಾಬಿಟಿಕ್ ಪೀಪಲ್ ಅಲ್ಲಿ ನೋಡುವಂಥದ್ದು.
ಹೋಗುವಂಥದ್ದು. ಬಟ್ ಮಸ್ಕ್ಯುಲರ್ ಪೇನ್ಸ್ ಬಂದು ಮಸಲ್ ಪ್ರಾಮಿನೆನ್ಸ್ ಎಲ್ಲಿರುತ್ತೆ ಅಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಕಾಫ್ ಮಸಲ್ಸ್ ಹತ್ರನೇ ಹೇಳ್ಬೋದು. ಸೊ ಅಲ್ಲಿ ಅವ್ರಿಗೆ ಕ್ರ್ಯಾಂಪ್ಸ್ ಆಗುವಂಥದ್ದು, ಹಿಡ್ಕೊಳಕ್ ಆಗುವಂಥದ್ದು, ಸಡನ್ ಆಗಿ ಕ್ಯಾಚ್ ಆಗುವಂಥದ್ದು. ಸೊ ಇಲ್ಲಿ ನಾವು ಸೆಕೆಂಡ್ ಗ್ರೇಡ್ ಅಲ್ಲಿ ನೋಡುವಂಥದ್ದು. ಸೊ ಈ ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಒಂದು ಕಾಸ್ಮೆಟಿಕ್ ವ್ಯಾಲ್ಯೂ ಕೂಡ ಆಗಿರೋದ್ರಿಂದ ಸೊ ಕಾಲಲ್ಲಿ ಡಿಸ್ಕಲರೇಷನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಸೊ ಆಂಕಲ್ ಜಾಯಿಂಟ್ ಸುತ್ತ ಅಥವಾ ಫೂಟ್ ಹತ್ರ ಆಗಿರ್ಬೋದು. ಸೊ ಅಲ್ಲಿ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ತರ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಕ್ರಮೇಣವಾಗಿ ಡಿಸ್ಕಲರೇಷನ್ ಆಗ್ತಾ ಹೋಗುವಂಥದ್ದು. ಸೊ ಯೂಶಲಿ ಯಾರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ವಿತ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಲೈಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಸೊ ಈ ರೀತಿ ಅಲೈಡ್ ಹ್ಯಾಬಿಟ್ಸ್ ಅಥವಾ ಪ್ರಾಬ್ಲಮ್ ಇದ್ದಾಗ ಅವರಲ್ಲಿ ಡಿಸ್ಕಲರೇಷನ್ ಬೇಗ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಸ್ಕಿನ್ ಥಿಕನಿಂಗ್ ಆಗ್ತಾ ಹೋಗೋದು, ಸ್ಕಿನ್ ಡ್ರೈನೆಸ್ ಆಗ್ತಾ ಹೋಗೋದು, ಸ್ಕಿನ್ ಇಚ್ಚಿಂಗ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಸೊ ಒನ್ಸ್ ಅಗೇನ್ ಸ್ಕಿನ್ ಕಂಪ್ಲೇಂಟ್ ಅಂದ್ಬಿಟ್ಟು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡಿದ್ರು ಕೂಡ ಅವ್ರಿಗೆ ಬೆಟರ್ ಆಗ್ತಾ ಹೋಗಲ್ಲ. ಸೊ ಇಲ್ಲಿ ನಾವು ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅಥವಾ ವೀನಸ್ ಎಕ್ಸಿಮಾ, ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಥರ್ಡ್ ಗ್ರೇಡ್ ಅಲ್ಲಿ ನೋಡುವಂಥದ್ದು. ಸೊ ಗ್ರಾಜುಯಲಿ ಏನಾಗುತ್ತೆ, ಆ ಗಂಟೆಗೆ ಏನಾದ್ರು ಒಂದು ಸ್ವಲ್ಪ ಪೆಟ್ ಬಿತ್ತು ಅಂದಾಗ್ಲೂ ಬ್ಲೀಡಿಂಗ್ ಆಗಿ ಅದು ಇಸುಬು ಅಥವಾ ಅಲ್ಸರೇಷನ್ಗೆ ಅಥವಾ ಹುಣ್ಣಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಅಲ್ಲಿ ಒನ್ಸ್ ಅಗೇನ್ ಸಾಕಷ್ಟು ಜನ ಪೇಷಂಟ್ಸ್ 1 year 2 year 3 years ಇಂದ ಸಫರ್ ಆಗಿರ್ತಾರೆ. ಸೊ ಬಿಟ್ಟು ಅಲ್ಸರೇಷನ್ ಆಗುವಂಥದ್ದು, ಅಥವಾ ಒಂದ್ ಕಡೆ ಅವ್ರಿಗೆ ಬ್ಲೀಡಿಂಗ್ ಆಗಿರುತ್ತೆ, ಆ ಗಾಯ ಹೀಲ್ ಆಗಿರಲ್ಲ, ಇನ್ನೊಂದ್ ಕಡೆ ಅಲ್ಸರೇಷನ್ ಫಾರ್ಮ್ ಆಗಿರುತ್ತೆ, ಡ್ರೆಸ್ಸಿಂಗ್ ಮಾಡಿಸ್ಕೊಂತಾರೆ, ಆಂಟಿಬಯೋಟಿಕ್ಸ್ ಎಲ್ಲ ತಗೊಂತಾರೆ, ಬಟ್ ಆದ್ರೂ ಕೂಡ ಅಲ್ಲಿ ಅಲ್ಸರೇಷನ್ಸ್ ಹೀಲ್ ಆಗ್ತಿರಲ್ಲ. ಸೊ ಈ ರೀತಿ ಒಂದು ಸಿಂಪಲ್ ಸ್ಪೈಡರ್ ವೇನ್ಸ್ ಇಂದ ವೀನಸ್ ಅಲ್ಸರೇಷನ್ಗೆ ಟರ್ನ್ ಆಗುವಂಥದ್ದು. ಎಸ್ ಡಾಕ್ಟರ್, ಈಗ ನನಗೆ ಯಾವುದೇ ಒಂದು ನೋವು ಕಾಣಿಸ್ಕೊಳ್ತು ಅಥವಾ ಒಂದು ತಲೆನೋವು ಆಗಿರ್ಬೋದು, ಮಂಡಿ ನೋವು, ಕಾಲು ನೋವು, ಏನೇ ಒಂದು ನೋವು ಬಂತಂದ್ರೂ ನಾನು ಫಸ್ಟ್ ಒಂದು ಬಾಮ್ ಅಪ್ಲೈ ಮಾಡ್ತೀನಿ, ಇಲ್ಲ ಒಂದು ಪೇನ್ ಕಿಲ್ಲರ್ ತಗೋತೀನಿ, ಹೀಗೆ ಅದನ್ನ ಮುಂದೂಡ್ತಾ ಬರ್ತಾ ಇರ್ತೀನಿ. ವೆರಿಕೋಸ್ ವೇನ್ ಅಂತ ಒಂದು ಸಮಸ್ಯೆ ಬಂದಾಗ ನಾನು ಅದನ್ನ ರೂಟ್ ಕಾಸ್ ಏನು ಅಂತ ತಿಳ್ಕೊಳ್ದೆ ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ರೆ ಟ್ರೀಟ್ಮೆಂಟ್ನ, ಯಾವೊಂದು ಮೇನ್ ಒಂದು ಎಫೆಕ್ಟಿವ್ ಹೇಗಿರ್ಬೋದು ಫ್ಯೂಚರಲ್ಲಿ ಅಂತ? ಸೊ ಏನಾಗುತ್ತೆ, ಕಾಯಿಲೆನ ನಾವು ಕಂಟ್ರೋಲ್ ಮಾಡೋದು ಬೇರೆ ಆಗುತ್ತೆ, ಕ್ಯೂರ್ ಮಾಡೋದು ಬೇರೆ ಆಗುತ್ತೆ, ಪ್ಯಾಲಿಯೇಟಿವ್ ಮೋಡ್ ಆಫ್ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ಸೊ ಕಾಯಿಲೆನ ಕಂಟ್ರೋಲ್ ಮಾಡೋದು ತಾತ್ಕಾಲಿಕ. ಸೊ ಈಗ ನೋವು ಬಂತು, ನೋವಿನ ಮಾತ್ರೆ ತಗೊಳ್ಳೋದು ಅಥವಾ ಏನಾದ್ರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯೂಸ್ ಮಾಡೋದು. ಸೊ ಕ್ಷಣಿಕವಾಗಿ ಡೆಫಿನೆಟ್ಲಿ ಪೇಷಂಟ್ಸ್ ಬೆಟರ್ ಆಗ್ತಾರೆ, ಬಟ್ ಮತ್ತೆ ಅವರಲ್ಲಿ ರಿಕರೆನ್ಸಿ ಆಗ್ತಾ ಹೋಗುತ್ತೆ. ಸೊ ಕ್ಯೂರ್ ಯಾವಾಗ ಹೇಳ್ತೀವಿ, ಸೊ ಏನು ಅವ್ರಿಗೆ ರಿಕರೆನ್ಸಿ ಆಫ್ ಅಟ್ಯಾಕ್ ಇರುತ್ತೆ, ಪದೇ ಪದೇ ಏನು ಅವ್ರ ನೋವು ಕಾಣಿಸ್ಕೊಳ್ಳುತ್ತೆ, ಸೊ ಪರ್ಮನೆಂಟ್ ಆಗಿ ಅವ್ರಿಗೆ ಮತ್ತೆ ಬರ್ದೇ ಇರೋದು. ಸೊ ಅಥವಾ ಪ್ಯಾಲಿಯೇಟಿವ್ ಮೋಡ್ ಆಫ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂದರೆ ಕಾಂಪ್ಲಿಕೇಶನ್ಸ್ ಎಲ್ಲ ತಡೆಗಟ್ಟಿ ಸೊ ಇರೋ ಸಮಸ್ಯೆನ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗುವಂಥದ್ದು. ಸೊ ಯೂಶಲಿ ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಇವ್ರಿಗೆಲ್ಲ ನಾವು ಪ್ಯಾಲಿಯೇಟಿವ್ ಮೋಡ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಈಗ ವೆರಿಕೋಸ್ ವೇನ್ಸ್ ಅಲ್ಲಿ ಏನಾಗುತ್ತೆ, ಸಾಕಷ್ಟು ಜನರು ಕಾಯಿಲೆನ ಇಮಿಡಿಯೇಟ್ ರಿಲೀಫ್ಗೆ ನೋಡ್ತಾ ಹೋಗ್ತಾರೆ. ಸೊ ಈಗ ಡಿಸ್ಕಲರೇಷನ್ ಆಯಿತು, ಸೊ ಇಮಿಡಿಯೇಟ್ ಆಗಿ ಲೈಟನ್ ಆಗಬೇಕು, ಗಂಟಾಯಿತು ಇಮಿಡಿಯೇಟ್ ಆಗಿ ಕರಗಬೇಕು, ನೋವು ಬಂತು ಇಮಿಡಿಯೇಟ್ ಆಗಿ ಪೇನ್ ಕಡಿಮೆ ಆಗಬೇಕು, ಸೊ ಅಥವಾ ಅಲೈಟ್ ಪ್ರಾಬ್ಲಮ್ಸ್ ಇತ್ತು, ಸೊ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಆಗ್ತಾ ಹೋಗಬೇಕು. ಬಟ್ ನಾವು ಒಂದೇನು ಅರ್ಥ ಮಾಡ್ಕೊಬೇಕಂದ್ರೆ, ಸೊ ನೋವಾಗಿರ್ಬೋದು, ಡಿಸ್ಕಲರೇಷನ್ ಆಗಿರ್ಬೋದು, ಅಥವಾ ಗಂಟಾಗಿರ್ಬೋದು, ಸೊ ಇವೆಲ್ಲ ಒಂದು ಲಕ್ಷಣಗಳಾಗ್ತಾ ಹೋಗುತ್ತೆ, ಸೈನ್ಸ್ ಅಂತ ಹೇಳ್ತೀವಿ. ಬಟ್ ಈ ಸೈನ್ಸ್ ಏನಕ್ಕೆ ಬರ್ತಿದೆ, ನಾವು ಅಲ್ಲಿಂದ ರೂಟ್ ಕಾಸ್ ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಸೊ ಡೆಫಿನೆಟ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇರುತ್ತೆ. ಬಿಕಾಸ್ ಸಾಕಷ್ಟು ಜನರು ಕೆಲವೊಂದು ಟ್ರೀಟ್ಮೆಂಟ್ಗಳನ್ನ ತಗೊಂಡಿರ್ತಾರೆ, ಬಟ್ ಆದ್ರೂ ಅವರಲ್ಲಿ ರಿಕರೆನ್ಸಿ ಇದ್ದೇ ಇರುತ್ತೆ. ಬಿಕಾಸ್ ಗಂಟಾಯಿತು ಅದನ್ನ ನಾವು ಸ್ಟ್ರಿಪ್ಪಿಂಗ್ ಮಾಡಿಸಿ ರಿಮೂವ್ ಮಾಡಿಸಿದ್ರು ಕೂಡ ಅಥವಾ ಬರ್ನ್ ಮಾಡಿದ್ರು ಕೂಡ ಸೊ ಡೆಫಿನೆಟ್ಲಿ ರಿಕರೆನ್ಸಿ ಆಗುತ್ತೆ. ಬಿಕಾಸ್ ದೇಹದಲ್ಲಿ ಒಂದು ಗಂಟು ಫಾರ್ಮೇಷನ್ ಆಯಿತು ಅಂದಾಗ ಸೊ ಡೆಫಿನೆಟ್ಲಿ 5-6 ಗಂಟೆಗಳ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ವೆರಿಕೋಸ್ ವೇನ್ಸ್ ಯಾವ ಗ್ರೇಡಲ್ಲಿ ಇದೆ ನಾವು ಫಸ್ಟ್ ಅದನ್ನ ತಿಳ್ಕೊಬೇಕಾಗತ್ತೆ. ಸೊ ಮೆಜಾರಿಟಿ ಆಫ್ ಪೇಷಂಟ್ಸ್ ಅಲ್ಲಿ ನಾವು ನೋಡೋದು ಸೂಪರ್ಫಿಷಿಯಲ್ ವೇನ್ಸ್ ವೆರಿಕೋಸಿಟಿಸ್ ಮತ್ತೆ ಇನ್ಕಾಂಪಿಟೆಂಟ್ ಪರ್ಫೋರೇಟಿವ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಇವೆರಡು ವೇನ್ಸ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಡೀಪ್ ವೇನ್ಸ್ ಎಫೆಕ್ಟ್ ಆಗ್ತಾ ಹೋಗೋದು, DVT ಅಂತ ಹೇಳ್ತೀವಿ. ಸೊ ಈಗ ನಮ್ಮ ಹೋಮಿಯೋಪತಿನಲ್ಲಿ ನಾವು ಹೇಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ಅಂದ್ರೆ ಒನ್ಸ್ ಅಗೇನ್ ರೂಟ್ ಕಾಸ್. ಈಗ ವೆರಿಕೋಸ್ ವೇನ್ಸ್ ಬಂತು ಅಂದಾಗ ಸೊ ನಾವು ಅದರಲ್ಲಿ ಅವ್ರ ಲೈಫ್ ಸ್ಟೈಲ್ನು ಕನ್ಸಿಡರ್ ಮಾಡಬೇಕಾಗುತ್ತೆ, ಅವ್ರ ಆಕ್ಯುಪೇಷನ್ ಕನ್ಸಿಡರ್ ಮಾಡಬೇಕಾಗುತ್ತೆ, ಅವರಲ್ಲಿರೋ ಅಲೈಟ್ ಪ್ರಾಬ್ಲಮ್ಸ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕೊಡೋ ಮೆಡಿಕೇಶನ್ ಮೇನ್ ಆಗಿ ವೇನ್ಸ್ ನಲ್ಲಿ ಸ್ಟ್ರೆಂಥನ್ ಮಾಡ್ತಾ ಹೋಗಬೇಕು. ಈಗ ವೇನ್ಸ್ ವೀಕ್ ಆಗ್ತಿದೆ ಅಂದಾಗ ಬೇರೆ ವೇನ್ಸ್ ಸ್ಪ್ರೆಡ್ ಆಗದಿರಂಗೆ ನಾವು ಕಂಟ್ರೋಲ್ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಅವರಲ್ಲಿ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಯಾವಾಗ ವೆಸಲ್ಸ್ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ, ವ್ಯಾಸ್ಕ್ಯುಲರ್ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ, ವ್ಯಾಲ್ಸ್ ಏನಿರುತ್ತೆ ಇನ್ನೂ ಎಲಾಸ್ಟಿಸಿಟಿ ಕಳ್ಕೊಂಡಿರಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಸೊ ಡೆಫಿನೆಟ್ಲಿ ನಾವು ಎಲ್ಲೋ ಒಂದು ಕಡೆ ಕಾಯಿಲೆನ ಕಾಂಪ್ಲಿಕೇಶನ್ಸ್ ಆಗದಿರಂಗೆ ತಡೆಗಟ್ತಾ ಹೋಗ್ತೀವಿ. ಅಥವಾ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಆಗಿದ್ರು ಕೂಡ ಟೆನ್ಷನ್ ಇಲ್ಲ, ಬಿಕಾಸ್ ವೀನಸ್ ಅಲ್ಸರ್ ಅಥವಾ ನಾನ್ ಹೀಲಿಂಗ್ ಅಲ್ಸರ್ಸ್ ಕೂಡ ನಮ್ಮಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ವೀನಸ್ ಅಲ್ಸರ್ಸ್ ಕೂಡ ಫಸ್ಟ್ ಮೇನ್ ಆಗಿ ಸರ್ಕ್ಯುಲೇಷನ್ ಎನ್ಹಾನ್ಸ್ ಮಾಡ್ತಾ ಹೋದಾಗ ಸೊ ಡೆಫಿನೆಟ್ಲಿ ಅಲ್ಸರೇಷನ್ ಸೈಜ್ ಏನಿರುತ್ತೆ ಚಿಕ್ಕದಾಗಿ ಆ್ಯಂಡ್
ಅದು ಹೀಲ್ ಆಗ್ತಾ ಹೋಗುತ್ತೆ. ಗ್ರ್ಯಾನ್ಯುಲಸ್ ಟಿಶ್ಯೂ ಫಾರ್ಮ್ ಆಗಿ ಡೆಫಿನೆಟ್ಲಿ ಅದು ಕೂಡ ಹೀಲ್ ಆಗ್ತಾ ಹೋಗುತ್ತೆ. ಓಕೆ. ಇನ್ನು ಡಾಕ್ಟರ್ ಕೆಲವೊಬ್ರು ಏನಂತಾರೆ, ನನಗೆ ತುಂಬಾ ನೋವಿದೆ, ನನ್ ತಡ್ಕೊಳಕ್ ಆಗ್ತಿಲ್ಲ, ಓಡಾಡಕ್ ಆಗೋದಿಲ್ಲ ಅಂತ. ಆದ್ರೂ ಕೂಡ ಅವ್ರಿಗೆ ಬಂದು ಒಂದು ಸೆಂಟರ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಾಗಲ್ಲ, ಬೇರೆ ಬೇರೆ ಮಾತ್ರೆಗಳು ತಗೊಂಡು ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಜಸ್ಟ್ ಹೋಮಿಯೋಪತಿ ತಗೊಳ್ಳೋಣ ಅಂತ ಅನ್ಕೊಂಡಾಗ್ಲೂ ತುಂಬಾ ಲಾಂಗ್ ಪ್ರೊಸೀಜರ್ ಇದು, ಆಹಾರ ಪದ್ಧತಿಯಲ್ಲಿ ಏನಾದ್ರು ಒಂದು ಡಯಟ್ ಇರುತ್ತೆ, ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಹೋಮಿಯೋಪತಿ ಪ್ರೊಸೀಜರ್ಸ್ ಹೇಗಿರುತ್ತೆ ಟ್ರೀಟ್ಮೆಂಟ್? ಈಗ ಸಾಕಷ್ಟು ಜನ ತುಂಬಾ ಬಯಾಸ್ಡ್ ಆಗಿರ್ತಾರೆ. ಈಗ ಹೋಮಿಯೋಪತಿಕ್ ಮೆಡಿಸಿನ್ಸ್ ತುಂಬಾ ಸ್ಲೋ ಇರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ತುಂಬಾ ಡಯಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ. ಡೆಫಿನೆಟ್ಲಿ ಆ ರೀತಿ ಇರಲ್ಲ. ಹೋಮಿಯೋಪತಿಕ್ ಮೆಡಿಸಿನ್ಸ್ ತುಂಬಾ ಫಾಸ್ಟ್ ಇರುತ್ತೆ, ಅಷ್ಟೇ ಸ್ಲೋ ಕೂಡ ಇರುತ್ತೆ. ಡಿಪೆಂಡ್ಸ್ ಆನ್ ದ ಪೆಥಾಲಜಿ. ಸೊ ಕೆಲವೊಂದು ಕಾಯಿಲೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ವಿತಿನ್ ಅವರ್ಸ್ ಕೂಡ ಕೆಲಸ ಮಾಡುತ್ತೆ. ಸೊ ಕೆಲವೊಂದು ಕಾಯಿಲೆಗಳಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಕಾಸ್ ನಮ್ಮಲ್ಲಿ ಬರೋ ಪೇಷಂಟ್ಸ್ ಏನಾಗ್ತಿದೆ, ಸಾಕಷ್ಟು ವರ್ಷದಿಂದ ಸಫರ್ ಆಗ್ತಿರ್ತಾರೆ, ತುಂಬಾ ವರ್ಷದಿಂದ ಎಲ್ಲಾ ರೀತಿ ಮೆಡಿಸಿನ್ಸ್ ತಗೊಂಡಿರ್ತಾರೆ. ಸೊ ಅವ್ರ ಬಾಡಿನಲ್ಲಿ ಪೆಥಾಲಜಿ ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ. ಸೊ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಕೂಡ ಡೆವಲಪ್ ಆಗಿರುತ್ತೆ. ಸೊ ದೇಹ ಕೂಡ ಅಷ್ಟೇ ಸ್ಟಬ್ಬರ್ನ್ ಆದಾಗ, ಸೊ ನಾವೇನ್ ಮೆಡಿಸಿನ್ಸ್ ಕೊಡ್ತೀವಿ ಆ ಸ್ಟಬ್ಬರ್ನೆಸ್ ಕಡಿಮೆ ಮಾಡಕ್ಕೆ, ಆ ಸೆನ್ಸಿಟಿವಿಟಿನ ಕಡಿಮೆ ಮಾಡಕ್ಕೆ ನಾವು ಫಸ್ಟ್ ಕೊಡ್ಬೇಕಾಗತ್ತೆ. ಸೊ ಒಂದು ಪೆಥಾಲಜಿನೂ ಕೂಡ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಅವರಲ್ಲಿ ಪೇನ್ ಎಲ್ಲ ಪರ್ಮನೆಂಟ್ ಆಗಿ ಹೋಗ್ಬೇಕು, ಕ್ರಾಂಪ್ಸ್ ಪರ್ಮನೆಂಟ್ ಆಗಿ ಹೋಗ್ಬೇಕು, ಡಿಸ್ಕಲರೇಷನ್ ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂದಾಗ ಇಂಟರ್ನಲ್ ಕರೆಕ್ಷನ್ ಆಗ್ಬೇಕಾಗತ್ತೆ. ಸೊ ಡೆಫಿನೆಟ್ಲಿ ವೇನ್ಸ್ ನಾವು ಸ್ಟ್ರೆಂಥನ್ ಮಾಡ್ತಾ ಹೋಗ್ಬೇಕು, ವ್ಯಾಸ್ಕ್ಯುಲರ್ ಸ್ಟ್ರೆಂಥನಿಂಗ್ ಮಾಡಬೇಕು, ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಬೇಕು, ಕವಾಟಗಳಿಗೆ ಸ್ಟ್ರೆಂಥನ್ ಮಾಡ್ತಾ ಹೋಗ್ಬೇಕು, ವ್ಯಾಲ್ವ್ಯುಲರ್ ಸ್ಟ್ರೆಂಥನ್ ಮಾಡ್ತಾ ಹೋಗ್ಬೇಕು. ಸೊ ಸರ್ಕ್ಯುಲೇಷನ್ ಚೆನ್ನಾಗಾದಾಗ, ಸ್ಟ್ರೆಂಥನಿಂಗ್ ಆದಾಗ ವೆಸಲ್ಸ್ಗೆ, ಸೊ ಡೆಫಿನೆಟ್ಲಿ ಕ್ರಾಂಪ್ಸ್ ಏನಿದೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ಇನ್ನು ಕಾಂಪ್ಲಿಕೇಶನ್ಸ್ ಕೂಡ ಅವ್ರಿಗೆ ಆಗಲ್ಲ. ಅದ್ರ ಜೊತೆಗೆ ಏನಾಗುತ್ತೆ, ಆ ಗಂಟು ಸೈಜ್ ಫಾರ್ಮೇಶನ್ ಏನಾಗಿರುತ್ತೆ ಅದು ಗ್ರಾಜುಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಪೆಥಾಲಜಿನ ಕಡಿಮೆ ಮಾಡೋಕ್ಕೆ ದೇಹದ ಮೇಲೆ ಅಥವಾ ದೈಹಿಕ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಅಲೈಡ್ ಪ್ರಾಬ್ಲಮ್ಸ್ ಕೂಡ ಜೊತೆಲಿರುತ್ತೆ. ಈಗ ಡಯಾಬಿಟಿಸ್ ಕೂಡ ಆಗಿರ್ಬೋದು. ಈಗ ಯಾರು ಡಯಾಬಿಟಿಕ್ ಆಗಿರ್ತಾರೆ, ಸೊ ಅವರಲ್ಲಿ ಹೀಲಿಂಗ್ ಪ್ರೋಸೆಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಕೂಡ ಆಗಿರ್ಬೋದು ಅಥವಾ ಆಂಟಿಬಾಡಿ ಪ್ರೊಡಕ್ಷನ್ ಆಗಿರ್ಬೋದು. ಸೊ ಅವರಲ್ಲಿ ಬೇಗ ಇನ್ಫೆಕ್ಷನ್ ಆಗುತ್ತೆ. ಸೊ ಒನ್ಸ್ ಇನ್ಫೆಕ್ಷನ್ ಆಯಿತು ಬೇಗ ಹೀಲ್ ಆಗಲ್ಲ. ಅಥವಾ ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ಒನ್ಸ್ ಅಲ್ಸರೇಷನ್ ಆಯಿತು, ಅಕಸ್ಮಾತ್ ಅವ್ರು ಡಯಾಬಿಟಿಕ್ ಆಗಿದ್ರು ಅಂದಾಗ 2 years ಆದ್ರೂ ಅದು ಹೀಲ್ ಆಗಿರಲ್ಲ. ಸೊ ಐದರ್ ಹಾಗೆ ಸ್ಟಾಗ್ನೆಂಟ್ ಆಗಿರುತ್ತೆ ಅಥವಾ ಬೇರೆ ಕಾಲಿಗೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಅಥವಾ ಇರೋ ಅಲ್ಸರೇಷನ್ ಸೈಜ್ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ಇಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅನ್ನೋದನ್ನ ಮಾಡ್ತಾ ಇದ್ದೀವಿ. ಸೊ ವಿತ್ ದ ಹೆಲ್ಪ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಲೈಡ್ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗಬೇಕು. ಸೊ ಇಫ್ ಅಟ್ ಆಲ್ ಅವರು ವೆರಿಕೋಸ್ ವೇನ್ ಇಂದ ಸಫರ್ ಆಗಿ ವಿತ್ ಡಯಾಬಿಟಿಸ್ ಆಗಿದ್ರೆ, ಸೊ ನಾನು ಫಸ್ಟ್ ಡಯಾಬಿಟಿಸ್ಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇದ್ದು ವಿತ್ ಇನ್ಸುಲಿನ್ ಹಾರ್ಮೋನ್ಸ್ ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಮಾಡಿ ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಇಂಪ್ರೂವ್ ಆಗಿ, ಜೊತೆಗೆ ಕ್ವಾಲಿಟಿ ಆಫ್ ಸೆಲ್ಸ್, ಸೊ ಕ್ವಾಲಿಟಿ ಆಫ್ ಸೆಲ್ಸ್ ಇಂಪ್ರೂವ್ ಆದಾಗ ಸೊ ಡೆಫಿನೆಟ್ಲಿ ವೀನಸ್ ಅಲ್ಸರ್ಸ್ ಇಂದನೂ ದೂರ ಆಗಿರ್ಬೋದು, ಅಥವಾ ಕಾಂಪ್ಲಿಕೇಶನ್ ಇಂದ ಏನ್ ಸಫರ್ ಆಗಿರ್ತಾರೆ ಅದರಿಂದ ಕೂಡ ದೂರ ಆಗಿರ್ಬೋದು. ಅಥವಾ ಆಲ್ರೆಡಿ 2-3 ಸತಿ ಆಪರೇಷನ್ ಆಗಿ ಮತ್ತೆ ಅವರಲ್ಲಿ ಕಾಣಿಸ್ಕೊಂಡಿದೆ, ಸೊ 2-3 ಸತಿ ಆಪರೇಷನ್ ಆಗಿ ಮತ್ತೆ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿದೆ ಅಂದಾಗಲೂ ಕೂಡ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಸೊ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಮೂಲಕ ಮತ್ತೆ ಫ್ಯೂಚರಲ್ಲಿ ಯಾವುದೇ ಸರ್ಜರಿ ಕೂಡ ಅವಶ್ಯಕತೆ ಇರಲ್ಲ. ಸೊ ಲೈಫ್ ಸ್ಟೈಲ್ ಹೇಗೆ ಮಾಡಿಫೈ ಮಾಡಬೇಕಾಗತ್ತೆ, ಏನೇನೆಲ್ಲ ಎಕ್ಸಸೈಸ್ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ, ಯಾವ ರೀತಿ ಡಯಟ್ ಮೇಂಟೈನ್ ಮಾಡಬೇಕಾಗತ್ತೆ, ಅವ್ರ ಬಾಡಿ ವೇಟ್ ಹೇಗೆ ರೆಡ್ಯೂಸ್ ಮಾಡಬೇಕಾಗತ್ತೆ, ಸೊ ಎಲ್ಲಾನು ಕನ್ಸಿಡರ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ವೆನ್ ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗೋದು. ಎಸ್ ಡಾಕ್ಟರ್, ಕೆಲವೊಬ್ರು ಈ ವೆರಿಕೋಸ್ ವೈನ್ ಸಮಸ್ಯೆ ಬಂದ ತಕ್ಷಣ ಅಥವಾ ಒಂದು ರಕ್ತನಾಳಗಳು ಗಂಟಾಗಿರೋದನ್ನ ಕನ್ಸಿಡರ್ ಮಾಡ್ಕೊಂಡು ಫಸ್ಟ್ ಥಾಟ್ ಅವ್ರ ತಲೆಯಲ್ಲಿ ಬರೋದು ಸರ್ಜರಿ ಮಾಡಿಸ್ಕೊಂಡು ನನಗೆ ಕ್ಲಿಯರ್ ಆಗುತ್ತೆ ಅಂತ. ಸೊ ಹೇಗಿರುತ್ತೆ ಸರ್ಜರಿ ಪ್ರೊಸೀಜರ್, ಎಷ್ಟರ ಮಟ್ಟಿಗೆ ಅದು ನಮಗೆ ರಿಸಲ್ಟ್ ಕೊಡುತ್ತೆ ಅಂತ? ಹೌದು. ಸೊ ಈಗ ತುಂಬಾ ಜನರು ಪೇಷಂಟ್ಸ್ ನಾವು ನೋಡ್ತಾ ಇದೀವಿ. ಸೊ ಕೆಲವೊಬ್ರು ಇನ್ನು 24 years ಆಗಿರುತ್ತೆ, ಆಲ್ಮೋಸ್ಟ್ 1 ಸತಿ 2 ಸತಿ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ. ಸೊ ಕೆಲವೊಬ್ರಿಗೆ ಆ ಕಾಯಿಲೆ ಬಗ್ಗೆ ಅರಿವಿರಲ್ಲ. ಸೊ ಒನ್ಸ್ ಗಂಟುಗಳಾಯ್ತು ಸೊ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿಸ್ಕೊಂತಾರೆ. ಸೊ ದೇಹದಲ್ಲಿ ಏನಾದ್ರು ಒಂದು ಎಕ್ಸ್ಟ್ರಾ ಗ್ರೋತ್ ಆಯ್ತು, ಡೆಫಿನೆಟ್ಲಿ ಒನ್ಸ್ ಅಗೇನ್ ಸರ್ಜರಿ ಅನ್ನೋದು ಮೈಂಡಲ್ಲಿ ಕೂತಿರುತ್ತೆ. ಬಟ್ ಈಗ ಬಾಡಿನಲ್ಲಿ ಗಂಟುಗಳ ಫಾರ್ಮೇಶನ್ ಆಗಬೇಕು, ಅಥವಾ ಈ ರೀತಿ ವೆರಿಕೋಸ್ ವೇನ್ಸ್ ತರ ಆಗಬೇಕು, ವೆರಿಕೋಸಿಟೀಸ್ ಆಗಬೇಕು, ಅಥವಾ ದೇಹದಲ್ಲಿ ನಮಗೆ ಎಕ್ಸ್ಟರ್ನಲ್ ಸೈನ್ಸ್ ಏನಾದ್ರು ಕಾಣಿಸ್ತಿದೆ ಅಂದಾಗ ಅದು ಮೇನ್ ಆಗಿ ಇಂಟರ್ನಲ್ಲಿ ಮೆಕ್ಯಾನಿಸಮ್ ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಿದೆ. ಸೊ ಮೆಟಬಾಲಿಸಮ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಿದೆ. ಸೊ ಫಸ್ಟ್ ನಾವು ಇಂಟರ್ನಲ್ ಕರೆಕ್ಷನ್ ಮಾಡಬೇಕಾಗತ್ತೆ. ಸೊ ಈಗ ನಾವು ವೆರಿಕೋಸ್ ವೇನ್ಸ್ ನಲ್ಲಿ ಕನ್ಸಿಡರ್ ಮಾಡಿದಾಗ, ಸೊ ಮುಂಚೆ ಸ್ಟ್ರಿಪ್ಪಿಂಗ್ ಅನ್ನೋದಿತ್ತು, ವೀನಸ್ ಸ್ಟ್ರಿಪ್ಪಿಂಗ್ ಆಗಿರ್ಬೋದು. ಸೊ ಯಾವ ರಕ್ತನಾಳ ಎಫೆಕ್ಟ್ ಆಗಿರುತ್ತೆ ಅದನ್ನ ರಿಮೂವ್ ಮಾಡುವಂಥದ್ದು. ಸೊ ಇವಾಗ ಲೇಟೆಸ್ಟ್ ಅಂತ ಕನ್ಸಿಡರ್ ಮಾಡಿದಾಗ ಲೇಸರ್ ಟೆಕ್ನಿಕ್ ಕೂಡ ಆಗಿರ್ಬೋದು. ಸೊ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಅವರು ವೇಟ್ ಮ್ಯಾನೇಜ್ಮೆಂಟ್ ಆಗಿತ್ತು, ಲೈಫ್ ಸ್ಟೈಲ್ ಎಲ್ಲ ಕರೆಕ್ಟ್ ಮಾಡಿಫಿಕೇಶನ್ ಆಗಿದೆ. ಸೊ ಅವರಲ್ಲಿ ಎಲ್ಲೋ ಒಂದ್ ಕಡೆ ಹೆಲ್ಪ್ ಮಾಡುತ್ತೆ. ಬಟ್ ಡೆಫಿನೆಟ್ಲಿ ಅವರಲ್ಲಿ ರಿಕರೆನ್ಸಿ ಆಗೇ ಆಗುತ್ತೆ. ಈಗ ಒಂದ್ ಕಾಲಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಏನಾದ್ರು ಆಪರೇಷನ್ ಅಥವಾ ಬೇರೆ ಏನಾದ್ರು ಅಲೈಡ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಸ್ವಲ್ಪ ವರ್ಷಗಳ ನಂತರ ಅಥವಾ ಸ್ವಲ್ಪ ತಿಂಗಳುಗಳ ನಂತರ ಇನ್ನೊಂದು ಕಾಲಲ್ಲಿ ಅವ್ರಿಗೆ ಸ್ಟಾರ್ಟ್ ಆಗೇ
ಆಗುತ್ತೆ. ಸೊ ವೆರಿಕೋಸ್ ವೇನ್ ಸಮಸ್ಯೆ ಹೇಗಿರುತ್ತೆ, ಲೈಫ್ ಲಾಂಗ್ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಬಿಕಾಸ್ ಅಲ್ಲಿ ಡಿಜೆನರೇಟಿವ್ ಪ್ರಾಸೆಸ್ ಅನ್ನೋದು ಆಗ್ತಿರುತ್ತೆ. ಸೊ ಒನ್ಸ್ ಆ ಗಂಟು ಮೇಲೆನೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋದಾಗ ಸೊ ಕಾಯಿಲೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಆ ರೂಟ್ ಕಾಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ದಟ್ ಈಸ್ ವೇರ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅವ್ರಿಗೆ ಹೆಲ್ಪ್ ಮಾಡೋದು. ಸೊ ದಟ್ ಇಸ್ ದ ಡಿಫ್ರೆನ್ಸ್ ನಾವು ಅವ್ರಿಗೆ ತೋರಿಸ್ತಿರೋದು. ಸೊ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆನ ಲೈಫ್ ಲಾಂಗ್ ಸಫರ್ ಆಗೋ ಅಗತ್ಯ ಇರಲ್ಲ. ಸೊ ಡಯಟ್ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಜೊತೆಗೆ ಮೆಡಿಸಿನ್ಸ್ ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಈಗ ಕೊಡೋ ಮೆಡಿಕೇಶನ್ ರೂಟ್ ಕಾಸ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಸೆಲ್ಸ್ ನ ಕರೆಕ್ಟ್ ಮಾಡ್ತಾ ಹೋಗ್ಬೇಕು. ಸೆಲ್ಸ್ ಇನ್ನು ಸಾಯ್ಬಾರ್ದು, ಇನ್ನು ಡಿಜೆನರೇಟಿವ್ ಪ್ರಾಸೆಸ್ ಆಗಬಾರ್ದು. ಸೊ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಹೋದಾಗ ಅವ್ರ ಬಾಡಿನಲ್ಲೇ ಹೀಲಿಂಗ್ ಪ್ರಾಸೆಸ್ ಅನ್ನೋದು ಆಗುತ್ತೆ. ಯಾವುದೇ ಒಂದು ಕಾಯಿಲೆ ಬಂದ್ರು, ಆರೋಗ್ಯ ಸಮಸ್ಯೆ ಬಂದ್ರು ಕೂಡ ರೂಟ್ ಕಾಸ್ ತಿಳ್ಕೊಂಡ್ರೆ ಅಷ್ಟು ನಮಗೆ ಪ್ರಾಬ್ಲಮ್ ಆಗಲ್ಲ ಫ್ಯೂಚರ್ ಅಲ್ಲಿ ಅಂತ ಹೇಳ್ತೀರಾ. ಓಕೆ, ಇನ್ನು ಓವರ್ ಆಲ್ ಜನರಲ್ ಆಗಿ ಮಾತಾಡೋದಾದ್ರೆ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ನಾವು ಮೇಂಟೈನ್ ಮಾಡ್ತಾ ಹೋದ್ರೆ ಆದಷ್ಟು ಈ ಒಂದು ಆರೋಗ್ಯ ಸಮಸ್ಯೆ ವೆರಿಕೋಸ್ ವೇನ್ಸ್ ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದಾಗ ಸೊ ಫಸ್ಟ್ ಸೆಡೆಂಟರಿ ಲೈಫ್ ಸ್ಟೈಲ್ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಸೊ ಸಾಕಷ್ಟು ಜನರಲ್ಲಿ ಏನಾಗ್ತಿದೆ, ಬೆಳಿಗ್ಗೆ ಎದ್ದೇಳ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ನೈಟ್ ಬರ್ತಾರೆ, ಮಲ್ಕೊಂತಾರೆ. ಸೊ ಇದೇ ರುಟೀನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಮಿನಿಮಮ್ ಅಟ್ಲೀಸ್ಟ್ 45 ಮಿನಿಟ್ಸ್ ಆದ್ರೂ ನಾವು ವರ್ಕ್ಔಟ್ ಮಾಡಬೇಕಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ಯೋಗ, ಇಟ್ ಕ್ಯಾನ್ ಬಿ ವಾಕಿಂಗ್, ಇಟ್ ಕ್ಯಾನ್ ಬಿ ಏರೋಬಿಕ್ಸ್, ಎನಿಥಿಂಗ್. ಸೊ ಮೆಡಿಟೇಷನ್ ಕೂಡ ಮಾಡ್ಬೋದು. ಸೊ ಈ ರೀತಿ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಮಾನಸಿಕವಾಗಿ, ದೈಹಿಕವಾಗಿ ಸೊ ಎರಡು ಬ್ಯಾಲೆನ್ಸ್ ಆಗ್ತಾ ಹೋದಾಗ ಬಾಡಿಲಿ ಎಲ್ಲಾ ಫಂಕ್ಷನ್ಸು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೆಕೆಂಡ್ಲಿ ಡಯಟ್ರಿ ಹ್ಯಾಬಿಟ್ಸ್ ಅಥವಾ ಫುಡ್ ಹ್ಯಾಬಿಟ್ಸ್ ನ ಕನ್ಸಿಡರ್ ಮಾಡಿದಾಗ ಸೊ ಆದಷ್ಟು ಅನ್ಹೆಲ್ದಿ ಫುಡ್ಸ್, ಜಂಕ್ ಫುಡ್ಸ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಸೊ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಆಗಿರ್ಬೋದು ಅಥವಾ ಫ್ಯಾಟಿ ಫುಡ್ಸ್ ನ ಅವಾಯ್ಡ್ ಮಾಡಬೇಕು. ಸೊ ಈ ರೀತಿ ಡಯಟ್ ಮಾಡಿಫಿಕೇಶನ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ಕೂಡ ಈ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ಭೇಟಿ ಕೊಟ್ಟು ನಿಮ್ಮ ಈ ಒಂದು ಅನಾರೋಗ್ಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.